ಇನ್ನು ಕರಾವಳಿಯ ಸೂಪರ್ ಸ್ಟಾರ್ ಕಾಂತಾರ ಸಿನಿಮಾದ ಹೀರೋ. ಆ ಹೀರೋ ಈಗ ಡಿಮ್ಯಾಂಡ್ ಮಾಡ್ತಾ ಇರೋ ಸಂಭಾವನೆಯ ಮೊತ್ತ ಎಷ್ಟು ಗೊತ್ತಾ? 80 ಕೋಟಿ ರೂಪಾಯಿ. ರಿಷಬ್ ಶೆಟ್ಟಿ ಕೇಳುತ್ತಿರುವ ಸಂಭಾವನೆ ಬರೋಬ್ಬರಿ 80 ಕೋಟಿ. ಕರಾವಳಿಯ ಕಾಂತಾರ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಹೆಸರು ಮಾಡಿತು. ಮಂಗಳೂರು ಭಾಗದ ರಿಷಬ್ ಶೆಟ್ಟಿ ಸಿನಿಮಾಗೆ ಈಗ ಕೇಳುತ್ತಾ ಇರೋ ಸಂಭಾವನೆ ಬರೋಬ್ಬರಿ 80 ಕೋಟಿ. ರಿಷಬ್ ಶೆಟ್ಟಿ ಸಿನಿಮಾಗೆ ದುಡ್ಡು ಸುರಿದ್ರೆ ನಷ್ಟ ಆಗೋದಿಲ್ಲ ಅಂತ ಹೇಳಿ ಒಂದಷ್ಟು ನಿರ್ಮಾಪಕರ ಭಾವನೆ ಇದೆ. ಹಾಗಾಗಿ ನಾ ಮುಂದು ತಾ ಮುಂದು ಅಂತ ನಿರ್ಮಾಪಕರು ಬರ್ತಿದ್ದಾರೆ. ರಿಷಬ್ ಶೆಟ್ರೆ ಒಂದು ಸಿನಿಮಾ ಮಾಡಿಕೊಡಿ. ನಿರ್ಮಾಪಕರು ಭಯಪಡೋದು ಸಿನಿಮಾ ಎಲ್ಲಿ ಸೋತೋಗುತ್ತೋ ಅಂತ. ಆದರೆ ರಿಷಬ್ ಶೆಟ್ಟಿಯ ಸಿನಿಮಾದಲ್ಲಿ ಎಷ್ಟು ದುಡ್ಡು ಸುರಿದ್ರೂ ಕೂಡ ಲಾಭ ಬರುತ್ತೆ ಅನ್ನೋ ಭಾವನೆ. ಕಾಂತಾರ ಹೀರೋ ಡಿಮ್ಯಾಂಡ್ ಮಾಡ್ತಾ ಇರುವ ಮೊತ್ತ 80 ಕೋಟಿ. ಒಬ್ಬೊಬ್ಬರಿಗೂ ಒಂದೊಂದು ತರಹದ ಸಂಭಾವನೆಗಳಿದಾವಲ್ಲ. ಮೀಡಿಯಂ ಸೈಜ್ ಶರ್ಟ್ ಆಗೋನು ಅಂಗಡಿಗೆ ಹೋಗಿ ಕೇಳೋದು ಮೀಡಿಯಂ ಸೈಜ್, ಲಾರ್ಜ್ ಕೇಳೋದಿಲ್ಲ. ಅವನವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತನ್ನ ತೂಕದ ಆಧಾರದಲ್ಲಿ ಸಂಬಳ ಕೇಳ್ತಾನೆ, ತಪ್ಪಲ್ಲ. ಕಾಂತಾರ ಸಿನಿಮಾ ಮಲಗಿದ್ದವರನ್ನು ಎಬ್ಬರಿಸ್ತು, ವೃದ್ಧರನ್ನು ತರುಣರನ್ನಾಗಿ ಮಾಡ್ತದು. ಅಂದರೆ ಅದನ್ನು ನೋಡ್ತಾ ಇದ್ದಂತಹ ಯಾವ ವಯಸ್ಸಿನ ಜನರು ಕೂಡ ಒಂಥರದ ರೋಮಾಂಚನಕ್ಕೊಳಗಾಗಿದ್ರು. ಆ ತರಹದ ಕಥೆ ಆಧರಿಸಿದ ಸಿನಿಮಾ ಅದು. ಕರಾವಳಿ ಭಾಗದ ಸಂಸ್ಕಾರ ಸಂಸ್ಕೃತಿ ಇವೆಲ್ಲವನ್ನು ಕೂಡ ಆ ಸಿನಿಮಾದಲ್ಲಿ ವೈಭವೀಕರಿಸಲಾಗಿತ್ತು. ಅದೇನೇ ಇರಲಿ, ರಿಷಬ್ ಶೆಟ್ಟಿಗೆ ಈಗ ಪರಭಾಷೆಯ ಅವಕಾಶಗಳು ಕೂಡ ಬರ್ತಾ ಇದೆಯಂತೆ. ಹಂಗೆ ಬಂತು ಅಂದ ಮಾತ್ರಕ್ಕೆ ಸಂಭಾವನೆಯಲ್ಲಿ ಕಾಂಪ್ರಮೈಸ್ ಇಲ್ಲ. ಅಲ್ಲಿ ನೋ ಕಾಂಪ್ರಮೈಸ್. ನನಗಿಷ್ಟು ಸಂಭಾವನೆ ಬೇಕು, ಕಡ್ಡಿ ಮುರಿದಂಗೆ ಕೇಳ್ತಾರಂತೆ. 80 ಕೋಟಿ ಸಂಭಾವನೆ. ಹಾಗಾಗಿ ನಿರ್ಮಾಪಕರು ಕೂಡ ಬೇರೆ ಬೇರೆ ಭಾಷೆಯ ಪ್ರೊಡ್ಯೂಸರ್ ಕೂಡ ಬರ್ತಿದ್ದಾರೆ ರಿಷಬ್ ಶೆಟ್ಟರಿಗೆ ಅವಕಾಶ ಕೊಡೋದಕ್ಕೆ. ರಿಷಬ್ ಶೆಟ್ಟರು ಮಾತ್ರ ಸಂಭಾವನೆಯಲ್ಲಿ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ನಾ ಮುಂದು ತಾ ಮುಂದು ಅಂತ ನಿರ್ಮಾಪಕರು ರೆಡಿ ಇದ್ದಾರೆ. ಪರಭಾಷೆ ಸಿನಿಮಾಗಳ ಸಾಕಷ್ಟು ಅವಕಾಶ ರಿಷಬ್ ಶೆಟ್ಟಿಗೆ ಬರ್ತಾ ಇದೆ. ಆದರೆ ರಿಷಬ್ ಮಾತ್ರ ತಮ್ಮ ಸಂಭಾವನೆಯಲ್ಲಿ ರಾಜಿ ಮಾಡಿಕೊಳ್ತಾ ಇಲ್ಲ. ನಾನು ನಟಿಸುವುದಾದರೆ ಬರೋಬ್ಬರಿ 80 ಕೋಟಿ ಸಂಭಾವನೆ ಬೇಕು ಎನ್ನುತ್ತಿದ್ದಾರಂತೆ. ಇನ್ನು ರಿಷಬ್ ಶೆಟ್ಟಿಯ ಮುಂದಿನ ಸಿನಿಮಾ, ಆ ಸಿನಿಮಾಗಾಗಿ ಕಾಯುತ್ತಿರುವಂತಹ ಅಭಿಮಾನಿಗಳು ಇನ್ನೂ ಕೂಡ ಯಾವುದೇ ಸಿನಿಮಾದ ಹೆಸರು ಕೂಡ ಬಿಡುಗಡೆಗೊಂಡಿಲ್ಲ. ಅಭಿಮಾನಿಗಳು ಕೂಡ ಕಾತರದಿಂದ ಕಾಯುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.